ಸಮಾಜ ವಿಜ್ಞಾನದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಒಂದು ಬುನಾದಿ ಸಾಮರ್ಥ್ಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ಹಾಕ್ತಾ ಇದ್ದೀವಿ. ಆಲ್ರೆಡಿ ನಾವು 10th ಸಂಬಂಧಪಟ್ಟಂತೆ ಹಿಂದಿಯನ್ನು ಹಾಕಿದ್ದೀವಿ. ಸೊ ಇನ್ನೂ ರೀಸೆಂಟಾಗಿ ಬೇಗನೆ ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲ ವಿಷಯಗಳ ಒಂದು ವಿಡಿಯೋಸ್ಗಳನ್ನು ನಿಮಗಾಗಿ ಅಪ್ಲೋಡ್ಗಳನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ದಯಮಾಡಿ ತಾವುಗಳು ವಿಡಿಯೋಗಳನ್ನು ಲೈಕ್ ಮಾಡಬೇಕು ಹಾಗೂ ಶೇರ್ ಮಾಡಬೇಕು. ನಿಮ್ಮದೇ ಏನಾದರೂ ಕಮೆಂಟ್ಗಳಿದ್ದರೆ ತಾವುಗಳು ಕಮೆಂಟಲ್ಲಿ ಸಹಿತ ಪಿನ್ಗಳನ್ನು ಸಹಿತನೂ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲದೆ 10ನೇ ತರಗತಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ದಿಂದ ನಾವು ಕನ್ನಡ ಆಗಿರ್ಬೋದು, ಹಿಂದಿ, ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷ್ನಲ್ಲಿನೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ವಿಡಿಯೋಗಳನ್ನು, ಕ್ವಶನ್ ಆನ್ಸರ್ಸು, ನೋಟ್ಸು, ಕನ್ನಡದ ಸಾರಾಂಶ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ನೋಡಿ ಸೊ ಹೆಚ್ಚು ಲೈಕ್ ಶೇರನ್ನು ಮಾಡಿ ಅಂತ ಹೇಳ್ತಾ, SSLC ಸಮಾಜ ವಿಜ್ಞಾನದ ಬುನಾದಿ ಸಾಮರ್ಥ್ಯಗಳು ಮತ್ತು ಅದಕ್ಕೆ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಇತ್ತು, ಅನ್ಯ ಧರ್ಮಗಳು ಬುನಾದಿ ಸಾಮರ್ಥ್ಯಗಳಲ್ಲಿ ಮೊದಲನೇದ್ದು, ಅನ್ಯ ಧರ್ಮಗಳು ಭಾರತದ ಮತಪ್ರವರ್ತಕರು ಮತ್ತು ಭಕ್ತಿ ಪಂಥದ ಪರಿಚಯ. ಇನ್ನು ಎರಡನೇ ಬುನಾದಿ ಸಾಮರ್ಥ್ಯ ಬರ್ತದೆ, ಮಧ್ಯಯುಗದಲ್ಲಿ ಭಾರತವನ್ನಾಳಿದ ವಿವಿಧ ರಾಜಮನೆತನಗಳು. ಮೂರನೇದು ಮಧ್ಯಯುಗೀನ ಮತ್ತು ಆಧುನಿಕ ಯುರೋಪ್ ಹಾಗೂ ಕ್ರಾಂತಿಗಳು. 4 ಭಾರತ ಸಂವಿಧಾನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. 5 ಸಾಂವಿಧಾನಿಕ ಸಂಸ್ಥೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಭಾವೈಕ್ಯತೆ. 6 ಕುಟುಂಬ, ಸಾಮಾಜೀಕರಣ ಹಾಗೂ ಸಮುದಾಯ. 7 ಕರ್ನಾಟಕದ ಭೌಗೋಳಿಕ ಹಿನ್ನೆಲೆ, ವಾಯುಗುಣ ಮತ್ತು ಪ್ರಾಕೃತಿಕ ಸಂಪತ್ತು. 8 ಕರ್ನಾಟಕದ ಸಾರಿಗೆ, ಕೈಗಾರಿಕೆ ಮತ್ತು ಪ್ರವಾಸೋದ್ಯಮ ಹಾಗೂ ಜನಸಂಖ್ಯೆ. 9 ಆರ್ಥಿಕ ರಚನೆ, ವಲಯಗಳು ಹಾಗೂ ಹಣ, ಶ್ರಮ ಮತ್ತು ಉದ್ಯೋಗ. 10 ವ್ಯವಹಾರದ ನಿರ್ವಹಣೆ ಮತ್ತು ಮಾರುಕಟ್ಟೆ ನಿರ್ವಹಣೆ ಅಂತಕ್ಕಂಥದ್ದು. ಇಷ್ಟು ಏನಾಗಿತ್ತು ಅಂತಂದ್ರೆ ಬುನಾದಿ ಸಾಮರ್ಥ್ಯಗಳನ್ನು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇಷ್ಟು ಬುನಾದಿ ಸಾಮರ್ಥ್ಯಗಳನ್ನು ಪಟ್ಟಿ ಮಾಡಿದರು. ಇನ್ನು ಇದೇ ಬುನಾದಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಸೆಟ್ ಮಾಡಿದ್ದಾರೆ. ಅಂದರೆ ಒಂದು ಬುನಾದಿ ಸಾಮರ್ಥ್ಯಕ್ಕೆ ತಕ್ಕಂತೆ 2 ಪ್ರಶ್ನೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಆ 2 ಪ್ರಶ್ನೆಗಳು ಬಹು ಆಯ್ಕೆ ಮಾದರಿಗಳಲ್ಲಿರ್ತವೆ. ಆ ಪ್ರಶ್ನೆಗಳು ಯಾವ್ಯಾವು ಅಂತ ನೋಡೋಣ. ಸೊ ಮೊದಲ ಪ್ರಶ್ನೆ ಇದೆ, ಮೊದಲ ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತೆ ಈ ಚಿತ್ರದಲ್ಲಿರುವ ಭಕ್ತಿ ಪಂಥದ ಸಂತರನ್ನು ಗುರುತಿಸಿರಿ. ಅಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ. ರಾಮಾನುಜಾಚಾರ್ಯ ಇದ್ದಾರೆ, ಗುರುನಾನಕ್ ಇದ್ದಾರೆ, ಕಬೀರರಿದ್ದಾರೆ, ಬಸವೇಶ್ವರರು ಇದ್ದಾರೆ. ಅದೇ ಥರ ಮೊದಲ ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತೆ 2ನೇ ಪ್ರಶ್ನೆ, ಕ್ರೈಸ್ತ ಧರ್ಮೀಯರ ಪವಿತ್ರ ಗ್ರಂಥವನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಬೈಬಲ್ ಬರ್ತದೆ, ಕುರಾನ್ ಬರ್ತದೆ, ಗ್ರಂಥ ಸಾಹಿಬ ಬರ್ತದೆ ಮತ್ತು ಕಿತಾಬಲ್ ಹಿಂದ್ ಅಂತಕ್ಕಂಥದ್ದು ಬರ್ತದೆ. ಇನ್ನು 2ನೇ ಕಲಿಕಾ ಫಲದಲ್ಲಿ ಪ್ರಶ್ನೆ ಇತ್ತು, ದೆಹಲಿಯನ್ನು ಆಳಿದ ದೆಹಲಿ ಸುಲ್ತಾನರ ಮೊದಲ ಮನೆತನವನ್ನು ಕೇಳಿದ್ದಾರೆ. ಸೊ ತಾವುಗಳು ಮೊದಲ ಮನೆತನವನ್ನು ಅಲ್ಲಿ ಬರಿಬೇಕಿತ್ತು. ಅಲ್ಲಿ ಆಯ್ಕೆ ಕೊಟ್ಟಿದ್ದಾರೆ. ಗುಲಾಮಿ ಸಂತತಿ ಅದ, ಖಿಲ್ಜಿ ಸಂತತಿ ಅದ, ತುಘಲಕ್ ಸಂತತಿ ಅದ ಮತ್ತು ಸೈಯದ್ ಸಂತತಿನೂ ಕೂಡ ಇದೆ. ಇನ್ನು ಅದೇ 2ನೇ ಕಲಿಕಾ ಫಲದಲ್ಲಿ 2ನೇ ಪ್ರಶ್ನೆ, ಭಾರತವನ್ನಾಳಿದ ಈ ಪ್ರಸಿದ್ಧ ದೊರೆಯನ್ನು ಹೆಸರಿಸಿರಿ. ಅಲ್ಲಾವುದ್ದೀನ್ ಖಿಲ್ಜಿ ಇದೆ, ಅಕ್ಬರ್ ಮಹಾಶಯ ಇದ್ದಾನೆ, ಮೊಹಮ್ಮದ್ ಬಿನ್ ತುಘಲಕ್ ಇದ್ದಾನೆ, ಪೃಥ್ವಿರಾಜ್ ಚೌಹಾಣ್ ಇದ್ದಾನೆ. ಇವೆಲ್ಲ ಏನಪ್ಪ ಅಂತಂದರೆ ಈ ಪ್ರಸಿದ್ಧ ದೊರೆಗಳಲ್ಲಿ ಯಾರು ಅಂತ ನೀವು ಕಂಡುಹಿಡಿಬೇಕು. 3ನೇ ಕಲಿಕಾ ಫಲದಲ್ಲಿ ಬತ್ತು ಮೊದಲ ಪ್ರಶ್ನೆ ಇತ್ತು ಏನಂತಂದರೆ, ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಿದ ಈ ಯಂತ್ರವನ್ನು ನೀವು ಗುರುತಿಸಬೇಕಾಗಿತ್ತು. ಆಯ್ಕೆ ಇದ್ದಾವೆ. ಸ್ಟೀಮ್ ಎಂಜಿನ್ ಅದ, ಮ್ಯೂಲ್ ಅದ, ಸ್ಪಿನ್ನಿಂಗ್ ಜಿನ್ನಿ ಅದ, ಆಮೇಲೆ ಪವರ್ ಲೂಮ್ ಅಂತಕ್ಕಂಥದ್ದು ಇದೆ. ಇನ್ನು 3ನೇ ಕಲಿಕಾ ಫಲದಲ್ಲಿ 2ನೇ ಪ್ರಶ್ನೆಯೂ ಕೂಡ ಬಂತು. ಜರ್ಮನಿ ಏಕೀಕರಣಕ್ಕಾಗಿ ರಕ್ತ ಮತ್ತು ಕಬ್ಬಿನ ನೀತಿಯನ್ನು ಪ್ರತಿಪಾದಿಸಿದವರು ಯಾರು? ಆಯ್ಕೆಗಳಿದ್ದಾವೆ. ಬಿಸ್ಮಾರ್ಕ್ ಇದೆ, ಗ್ಯಾರಿಬಾಲ್ಡಿ ಇದೆ, ಎಸ್ ಮ್ಯಾಜಿನಿ ಇದೆ, ಕೌಂಟ್ ಕಾವೂರ್ ಅಂತಕ್ಕಂಥದ್ದಿದೆ. ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನು ತಾವು ಗುರುತಿಸಿ ಬರಿಬೇಕು. 4ನೇ ಕಲಿಕಾ ಫಲದಲ್ಲಿ ಮೊದಲ ಪ್ರಶ್ನೆ ಬತ್ತು, ಇವುಗಳಲ್ಲಿ ಭಾರತದ ಸಂವಿಧಾನದ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ನೀವು ಹೇಳಬೇಕು ಯಾವುದು ಸಂವಿಧಾನದ ಲಕ್ಷಣ ಅಲ್ಲ, ಗುರುತಿಸಿ ಬರಿಬೇಕು. ಆಯ್ಕೆಗಳು ಲಿಖಿತ ಮತ್ತು ಬೃಹತ್ ಸಂವಿಧಾನ, ಸಂಸದೀಯ ಸರ್ಕಾರದ ಪದ್ಧತಿ, ದ್ವಿಸದನ ಶಾಸಕಾಂಗ, ದ್ವಿಪೌರತ್ವ ಇದೆ. ಸರಿಯಾದದ್ದನ್ನು ತಾವೇನು ಮಾಡಿರಿ, ಆರಿಸಿ ಬರೀರಿ. ಮುಂದಿನ ಪ್ರಶ್ನೆ 4ನೇ ಕಲಿಕಾ ಫಲದಲ್ಲಿ ಮೊದಲನೇದ್ದು, ಇವರು ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು. ಆಯ್ಕೆಗಳು ಕೊಟ್ಟಿದ್ದಾರೆ. ದ್ರೌಪದಿ ಮುರ್ಮು ಇದೆ, ಸೋನಿಯಾ ಗಾಂಧಿ ಇದೆ, ಮಮತಾ ಬ್ಯಾನರ್ಜಿ, ಉಮಾ ಭಾರತಿ. 5ನೇ ಕಲಿಕಾ ಫಲದ ಮೊದಲ ಪ್ರಶ್ನೆ ಬತ್ತು, ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವವರು ಯಾರು? ಆಯ್ಕೆಗಳು ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಇದೆ, ಚುನಾವಣಾ ಆಯೋಗ ಇದೆ, ಸಂಸತ್ ಇದೆ,
ಜೊತೆಗೆ ಸುಪ್ರೀಂ ಕೋರ್ಟನ್ನು ಸಹಿತನೂ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು 5ನೇ ಕಲಿಕಾ ಫಲದಲ್ಲಿ 2ನೇ ಪ್ರಶ್ನೆ ಬಂತು. ಈ ಸಂಸ್ಥೆಯು ಶಾಲಾ ಕಾಲೇಜು ಹಂತದಲ್ಲಿ ಮಕ್ಕಳಿಗೆ ಸೇನೆಗೆ ಸೇರಲು ಬೇಕಾದ ಅಗತ್ಯ ತರಬೇತಿಯನ್ನು ಕೊಡುತ್ತದೆ. ಗೃಹ ರಕ್ಷಕ ದಳ, NCC, ಗಡಿ ಭದ್ರತಾ ದಳ, ಕರಾವಳಿ ಪಹರೆ ಅಂತಕ್ಕಂಥದ್ದಿದೆ. ಸರಿಯಾದದ್ದನ್ನು ಆಯ್ಕೆ ಮಾಡಿ ಬರೀರಿ. 6ನೇ ಕಲಿಕಾ ಫಲದಲ್ಲಿ ಮೊದಲ ಪ್ರಶ್ನೆ ಬಂತು. ಸಾಮಾನ್ಯವಾಗಿ ಸಾಮಾಜೀಕರಣ ಪ್ರಕ್ರಿಯೆಯು ಬುಡಕಟ್ಟು ಸಮುದಾಯದ ಅತ್ಯಂತ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಗುರುತಿಸಬೇಕು. ಆಯ್ಕೆ ಕೊಟ್ಟಿದ್ದಾರೆ. ಆಧುನಿಕತೆಯ ಒಲವು, ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ, ಒಳಬಾಂಧವ್ಯ ವಿವಾಹ, ಸಾಂಸ್ಕೃತಿಕ ಮಹತ್ವ. 7ನೇ ಕಲಿಕಾ ಫಲದ ಮೊದಲ ಪ್ರಶ್ನೆ. ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲು ಕಾರಣ ಏನು ಅಂತ ಕೇಳಿದ್ದಾರೆ. ಉತ್ತರ ಇದೆ ತಂಪಾದ ವಾತಾವರಣ, ಕಿತ್ತಳೆ ಹಣ್ಣು ಹೆಚ್ಚಾಗಿ ಬೆಳೆಯೋದು, ಹಿಮವೃಷ್ಟಿಯಾಗೋದು, ಜೊತೆಗೆ ಕಾಫಿಯನ್ನು ಹೆಚ್ಚಾಗಿ ಬೆಳೆಯೋದು ಅಂತಲೂ ಕೂಡ ಕೊಟ್ಟಿದ್ದಾರೆ. ಇನ್ನು 7ನೇ ಕಲಿಕಾ ಫಲದ 2ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಚಳಿಗಾಲದ ಅವಧಿಯಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗುವ ಜಿಲ್ಲೆ. ಬೆಂಗಳೂರು ನಗರ, ಕಲಬುರಗಿ, ದಕ್ಷಿಣ ಕನ್ನಡ, ಬೆಳಗಾವಿ. 8ನೇ ಕಲಿಕಾ ಫಲದ ಮೊದಲ ಪ್ರಶ್ನೆ. ಕೆಳಗಿನ ಕರ್ನಾಟಕ ನಕ್ಷೆಯಲ್ಲಿ ಬಣ್ಣ ತುಂಬಿರುವ ಆಡಳಿತಾತ್ಮಕ ವಿಭಾಗ ಹೆಸರಿಸಿರಿ. ಅದು ಬೆಂಗಳೂರು, ಕಲಬುರಗಿ, ಮೈಸೂರು, ಬೆಳಗಾವಿ. 8ನೇ ಕಲಿಕಾ ಫಲದ 2ನೇ ಪ್ರಶ್ನೆ. ದಕ್ಷಿಣ ಕನ್ನಡ, ಬೆಳಗಾವಿ. 9ನೇ ಕಲಿಕಾ ಫಲದ ಮೊದಲ ಪ್ರಶ್ನೆ. ಕರ್ನಾಟಕ ಸರ್ಕಾರ ಯಶಸ್ವಿನಿ ಯೋಜನೆಯನ್ನು ಜಾರಿಗೆ ತಂದಿರುವ ಉದ್ದೇಶ. ಮೊದಲನೇದು ಬಡವರಿಗೆ ಆರೋಗ್ಯ ಸೇವೆ ಒದಗಿಸೋದು, 2 ಬಡವರಿಗೆ ವಸತಿ ಸೌಲಭ್ಯ ಒದಗಿಸೋದು, 3 ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋದು, 4 ವೃದ್ಧರಿಗೆ ಪಿಂಚಣಿ ಸೌಲಭ್ಯ ಒದಗಿಸೋದು. 9ನೇ ಕಲಿಕಾ ಫಲದ 2ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಬ್ಯಾಂಕ್ಗಳ ಬ್ಯಾಂಕು ಎಂದು ಕರೆಯುತ್ತಾರೆ ಯಾವುದು? ಮೊದಲನೇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, 2 ಇಂಡಿಯನ್ ಬ್ಯಾಂಕ್, 3 ನಬಾರ್ಡ್ ಬ್ಯಾಂಕ್, 4 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 10ನೇ ಕಲಿಕಾ ಫಲದ ಮೊದಲ ಪ್ರಶ್ನೆ. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಕಲೆ ಎಂದವರು. JL ಹೆನ್ಸ್, ಜಾರ್ಜ್ ಆರ್ ಟೆರ್ರಿ, ಹೆನ್ರಿ ಫೇಯೋಲ್, ಗುಟ್ಮನ್ ಮತ್ತು ಡಾಗಲ್. ಕಡೆ ಪ್ರಶ್ನೆ. ಈ ಮಾರುಕಟ್ಟೆಯಲ್ಲಿ ಉತ್ಪಾದಕರು ಮತ್ತು ಸರಕುಗಳನ್ನು ಸಗಟು ವ್ಯಾಪಾರಿಗಳಿಗೆ ಮಾರ್ತಾರೆ. ಪ್ರಾಥಮಿಕ ಮಾರುಕಟ್ಟೆ, ದ್ವಿತೀಯ ಮಾರುಕಟ್ಟೆ, ಅಂತಿಮ ಮಾರುಕಟ್ಟೆ, ಗ್ರಾಹಕ ಮಾರುಕಟ್ಟೆ. ಸರಿಯಾದ ಆಯ್ಕೆಗಳನ್ನು ಆರಿಸಿ ಬರಬೇಕು. ಇಷ್ಟು 10 ಬುನಾದಿ ಸಾಮರ್ಥ್ಯಗಳಿಗನುಗುಣವಾಗಿ ಪ್ರತಿಯೊಂದು ಬುನಾದಿ ಸಾಮರ್ಥ್ಯಕ್ಕೆ 2 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವುಗಳು ನಿಮಗೆ ಕೊಟ್ಟಿದ್ದೀವಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ತಾವುಗಳು ಲೈಕ್ ಮಾಡಬೇಕು, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.